ಜಮಖಂಡಿ ನಗರದ ಮಹೇಶ್ ಚಿತ್ರಕಲಾ ಮಹಾವಿದ್ಯಾಲಯದಲ್ಲಿ ನಡೆದ ಬಸವರಾಜ ಎಸ್ ಪಾಟಲ ಹಿರಿಯ ಕಲಾವಿದ ಇವರಿಂದ ನಿಸರ್ಗ ಚಿತ್ರಣದ ಪ್ರಾತ್ಯಕ್ಷಿಕೆ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಕವಿತಾ ತಿಮ್ಮಾಪುರ ಅವರು ಮಾತನಾಡಿ, ಚಿತ್ರಕಲೆಯು ಭಾಷೆ ಹುಟ್ಟುವ ಮುಂಚೆಯೇ ಚಿತ್ರಕಲೆ ಹುಟ್ಟಿಕೊಂಡಿದೆ ಎಂದು ತಿಳಿಯಲಾಗುತ್ತದೆ ಎಂದರು. ಆದಿಮಾನವರು ಗುಡ್ಡಗಾಡು ಪ್ರದೇಶಗಳಲ್ಲಿ ಜೀವನ ಸಾಗಿಸುವ ಸಮಯದಲ್ಲಿ ಗುಹಗಳ ಮೇಲೆ ಚಿತ್ರಗಳನ್ನು ಬಿಡಿಸಿ ತಮ್ಮ ಜೀವನ ಶೈಲಿಯನ್ನು ತೋರಿಸುತ್ತಿರುವ ಕಲೆಗಳು ಇಂದಿಗೂ ಜೀವಂತ ದೊರೆಯುತ್ತದೆ. ಚಿತ್ರಕಲೆಯೊಂದು ನೈಸರ್ಗಿಕವಾದ ಸುಂದರ ಜೀವನದ ಕಲೆಯನ್ನು ಬಣ್ಣಗಳ ಮೂಲಕ ಚಿತ್ರ ಬಿಡಿಸಿ ಆನಂದಮಯವನ್ನು ತೋರಿಸುವ ಚಿತ್ರಕಲೆಗಾರರಿಂದ ಮಾತ್ರ ಸಾಧ್ಯ. ಇಂತಹ ಚಿತ್ರಕಲೆಯನ್ನು ಕಲಿತ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆಯನ್ನು ನೀಡಿದರು. ಹಿರಿಯ ಕಲಾವಿದರಾದ ಬಸವರಾಜ ಪಾಟೀಲ ಮಾತನಾಡಿ, ನಾವುಗಳು ಕಲಿತ ಕಲೆಯನ್ನು ಬರುವ ವಿದ್ಯಾರ್ಥಿಗಳಿಗೆ ನಮ್ಮ ಚಿತ್ರಕಲೆಯನ್ನು ಬಿಡಿಸುವ ಕಲೆಯನ್ನು ತಿಳಿಸಿದರೆ ಮಾತ್ರ ಜೀವನ ಸಾರ್ಥಕತೆಯಾಗುತ್ತದೆ. ಇಲ್ಲದೆ ಹೋದರೆ ನಮ್ಮಲ್ಲಿಯೇ ಉಳಿದರೆ ಅದು ಕಲೆಯೇ ಸತ್ತು ಹೋಗುತ್ತದೆ. ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಮದರಂಗಿ ಕಲೆ, ಚಿತ್ರಕಲೆ, ಅರವಿ ಹೊಲಿಗೆ ಹೀಗೆ ಹಲವಾರು ಕಲೆಯನ್ನು ಮೈಗೂಡಿಸಿಕೊಂಡಿದ್ದರೆ ಮಾತ್ರ ತಮ್ಮ ಜೀವನ ಸಾಗಿಸಬಹುದು. ಕಲಾದೇವಿಯನ್ನು ಪಡೆಯಬೇಕಾದರೆ ಸತತವಾಗಿ ಪ್ರಯತ್ನ ಮಾಡಿದರೆ ಮಾತ್ರ ಕಲಾದೇವಿಯು ಉಳಿಯಲು ಸಾಧ್ಯವೆಂದರು. ಚಿತ್ರಕಲೆಯ ಶಿಕ್ಷಕ ರಮೇಶ ಚೌಹಾಣ ಮಾತನಾಡಿ, ವಾಟರ್ ಕಲರ ಚಿತ್ರವನ್ನು ಬಿಡಿಸುವುದು ಬಹಳ ಕಷ್ಟ. ಶಾಲಾ ಕಾಲೇಜಿನಲ್ಲಿ ತಿಳಿಸಿಕೊಟ್ಟ ಶಿಕ್ಷಕರ ವೃಂದದವರು ಹೇಳಿರುವ ಮಾತು ತಿಳಿದು ಚಿತ್ರಕಲೆಯನ್ನು ಬಿಡಿಸುವ ಕೆಲಸ ಮಾಡಿದರೆ ಮಾತ್ರ ಶ್ರೇಷ್ಠ ಕಲಾವಿದರಾಗಲು ಸಾಧ್ಯ. ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಸಂಸ್ಥೆಯ ಕಾಲೇಜಿನ ಕೀರ್ತಿ ತರುವ ಪ್ರಯತ್ನ ವಿದ್ಯಾರ್ಥಿಗಳು ಮಾಡಬೇಕು ಎಂದರು. ಕಾಲೇಜಿನ ಪ್ರಾಚಾರ್ಯ ಕೇಶವ ರಾಠೋಡ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ವೇದಿಕೆಯಲ್ಲಿ ನಿವೃತ್ತ ಪ್ರಾಚಾರ್ಯ ಜಿವಿ ಹಂಪಣ್ಣವರು, ನಿವೃತ್ತ ಉಪನ್ಯಾಸಕ ಎಚ್ಎಂ ವಿಶ್ವನಾಥ ಉಪಸ್ಥಿತರದರು. ಈ ಸಮಾರಂಭಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂಥ ಶ್ರೀ ಕೆ.ಬಿ. ರಾಠೋಡ್ ಸರ್ ಅವರಿಗೆ ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಮತಿ ಕವಿತಾ ತಿಮ್ಮಾಪುರ್ ಅವರೇ ಹಾಗೂ ಮುಖ್ಯ ಅತಿಥಿ ಆಗಮಿಸಿದಂಥ ಶ್ರೀ ರಮೇಶ್ ಚೌಹಾಣ್ ಅವರೇ ಹಾಗೂ ಈ ಸಮಾರಂಭಕ್ಕೆ ನಿವೃತ್ತ ಪ್ರಾಚಾರ್ಯರಾದಂಥ ಅವರು ಅವರೇ ಹಾಗೂ ಈ ಶಾಲೆಯ ನಿವೃತ್ತ ಉಪನ್ಯಾಸಕರಾದಂಥ ಶ್ರೀ ವಿಶ್ವನಾಥ್ ಅವರೇ ಹಾಗೂ ಈ ಶಾಲೆ ಪ್ರಾಚಾರ್ಯರಾದಂಥ ಕೆ.ಬಿ. ಮೊದಲು ನನಗೆ ವಿಶ್ವನಾಥ್ ಅವರು ಫೋನ್ ಮಾಡಿದರು, ಇಲ್ಲ ಸರ್ ಒಂದು ಡೆಮಾನ್ಸ್ಟ್ರೇಷನ್ ನಮ್ಮ ಹುಡುಗರಿಗೆ ವಾಟರ್ ಕಲರ್ ಡೆಮಾನ್ಸ್ಟ್ರೇಷನ್ ಮಾಡಬೇಕು ಹಾಕಿ ಈ ವಿದ್ಯಾರ್ಥಿಗಳಿಗೆ ಸುಮಾರು 4 ದಿವಸದ ಕಾರ್ಯಕ್ರಮ ಒಂದು ಕಲಾ ಶಿಬಿರವನ್ನು ಏರ್ಪಾಡು ಮಾಡಿದರು. ಆ ಪ್ರೀತಿ ವಿಶ್ವಾಸ ನಮ್ಮ ಕಾಲೇಜ್ ಮೇಲೆ ರಮೇಶ್ ಸರ್ ಇದೆ. ಯುವ ಕಲಾವಿದರು, ಇವತ್ತಿನ ದಿವಸ ಹಳೆ ಕಲಾವಿದರು ಕೂಡ ಆಗಿದ್ದಾರೆ. ದೊಡ್ಡ ಹೆಸರಿದೆ ನಿಮಗೆ, ನೀವು ನೋಡ್ತೀರಿ ದಿವಸ ಪತ್ರಿಕೆಗಳಲ್ಲಿ. ಅಂಥ ಹೆಸರುವಾಸಿಯಾದ ಕಲಾವಿದರು ಕೂಡ ಒಂದೇ ನಮ್ಮ ಕರೆಗೆ ಹೋಗ್ಬಿಟ್ಟು ಇವತ್ತಿನ ದಿವಸ ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಮೊದಲೇ ಹೇಳಿದ ಹಾಗೆ ನಮ್ಮ ಮಾರ್ಗದರ್ಶಕರು ನಮ್ಮ ಅಣ್ಣ ಅಂತ ಅನ್ಬೋದು, ನಮ್ಮ ಮಾವ ಅಂತನ್ಬೋದು, ಏನೇ ಅನ್ಬೋದು, ಎಷ್ಟು ಅಂದ್ರೂ ಅವರಿಗೆ ಕಡಿಮೆನೆ. ಅವ್ರಿಗೆ ಮಾರ್ಗದರ್ಶನದೊಳಗೆ ನಾನು ಇವತ್ತಿನ ದಿವಸ ಕೆಲಸ ಮಾಡ್ಕೊಂಡು ಅದೀನಿ. ಪ್ರತಿಯೊಂದು ಹೆಜ್ಜೆಗೂ, ಪ್ರತಿಯೊಂದು ಕ್ಷಣಕ್ಕೂ, ರಾತ್ರಿ ಆಗಿರಲಿ ಹಗಲಾಗಿರಲಿ ಯಾವಾಗಲೇ ಆಗಲಿ. ಮೊನ್ನೆ ಸಡನ್ನಾಗಿ ನಿಮಗೆ ಒಂದು ಗೊತ್ತಿರಲಿ, ರಾತ್ರಿ ಇವತ್ತೇ ಸೋಮವಾರ ರಾತ್ರಿ 12:30 ಗಂಟೆಗೆ ನಾನು ಶ್ರೀ ಬಸವರಾಜ ಎಸ್ ಪಾಟೀಲ್ ಹಿರಿಯ ಕಲಾವಿದರ ಸರ್ಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಶ್ರೀ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಕೆ.ಬಿ. ರಾಠೋಡ್ ಸರ್ ಅವರಿಗೂ ಹಾಗೂ ಮುಖ್ಯ ಅತಿಥಿಗಳಾಗಮಿಸಿದಂಥ ಎಚ್.ಎಂ. ವಿಶ್ವನಾಥ್ ಗುರುಗಳಿಗೂ ಮತ್ತು ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥ ರಮೇಶ್ ಚೌಹಾಣ್ ಸರ್ ಅವರಿಗೂ ಹಾಗೂ ನಿವೃತ್ತ ಪ್ರಾಚಾರ್ಯರು, ಈ ಸಂಸ್ಥೆ ಪ್ರಾಚಾರ್ಯರಾದ ವಿ ಹಂಪಣ್ಣ ಗುರುಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಮತ್ತು ವಿದ್ಯಾರ್ಥಿನಿಯರಿಗೂ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಈ ನಿಸರ್ಗ ಚಿತ್ರದ ಪ್ರಾತ್ಯಕ್ಷಿಕೆ ಈ ಬಸವರಾಜ ನಿಮಗೆ ಇವತ್ತು ಬೆಳಗ್ಗೆಯಿಂದ ಏನು ಚಿತ್ರ ಬಿಡಿಸಿ ನಿಮಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಅದರ ನೀವು
ಈ ಕಾಲೇಜಿನ ಒಂದು 4 ಜನ ವಿದ್ಯಾರ್ಥಿಗಳಾದರೂ ಸದುಪಯೋಗ ತಗೊಂಡು ನೀವು ಅದನ್ನು ಮಾಡಿ ತೋರಿಸಿದ್ರೆ ಸರ್ ಬಂದು ಮಾಡಿದ್ದು ಸಾರ್ಥಕ ಮತ್ತು ಈ ಸಂಸ್ಥೆಗೂ ಈ ಸಂಸ್ಥೆಯಿಂದ ನೀವು ಕಲಿತು ಮುಂದೆ ಒಂದು ನಿಮ್ಮ ಜೀವನ ಕಟ್ಕೊಂಡಾಗ ಈ ಸಂಸ್ಥೆಗೆ ಒಂದು ಹೆಸರು, ಇಂಥ ಸಂಸ್ಥೆಯಲ್ಲಿ ಓದಿದ್ವಿ, ಇಂಥ ಕಲ್ತಿದ್ದು ನಾವು, ಇಂತಿಂಥ ಸರ್ಗಳು ಬಂದು ನಮ್ಗೆ ಹೇಳ್ತಿದ್ರು, ಅದರಿಂದ ನಾವು ಜೀವನ ಕಟ್ಕೊಂಡಿವಿ ಅಂದಾಗ ಇಲ್ಲಿ ಗುರುಗಳೆಲ್ಲ ಮಾಡಿದ್ದು ಅವ್ರಿಗೆ ಸಾರ್ಥಕತೆ ಆಗ್ತೈತಿ. ಮತ್ತು ನಿಸರ್ಗನ ಪ್ರಕೃತಿ ಒಳಗೆ ಅದು ಒಂದು ವಿಸ್ಮಯ. ಅದನ್ನು ಎಷ್ಟು ಸೌಂದರ್ಯವನ್ನು ಒಂದು ಕಾಗದ ಬಿಳಿ ಇದು ಕಾಗದ ಮೇಲೆ ಬಣ್ಣ ಹಚ್ಚಿ ಆ ಸೌಂದರ್ಯ ನಿಮಗೆಲ್ಲ ನಮಗೆ ನೋಡೋಕ್ಕೆ ಎಷ್ಟು ಅದು ಅನಿಸ್ತೈತಿ. ಅದನ್ನು ಮಾಡೋದು ನಿಮ್ಗೆ ಅಷ್ಟು ಈಸಿಯಾಗಿ ಹೇಳ್ಕೊಟ್ಟಿರಲ್ಲ ಸರ್, ಆ ಥರ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾ, ಈ ಇದಕ್ಕೆ ಚಿತ್ರಕಲೆಗೆ ಯಾವುದೇ ಭಾಷೆ ಅಂತ ಇರೋದಿಲ್ಲ. ಮನುಷ್ಯ ಇನ್ನೂ ಭಾಷೆ ಕಲಿಯೋಕ್ಕಿಂತ ಮುಂಚೆನೇ ಚಿತ್ರಕಲೆ ಹುಟ್ಟೈತೆ ಅನ್ನೋದು ನಾ ಎಲ್ಲ ಕೇಳ್ತೀನಿ. ಅದೇ ಮನುಷ್ಯ ಅವಾಗಿನ ಜೀವನದಾಗೆ ಆದಿಮಾನವ ಕಾಡೊಳಗೆ ಏನು ಬೇಟೆ ಆಡಿ ಆ ಸೌಂದರ್ಯದಿಂದ ಗುಹೆಯ ಒಂದು ಗೋಡೆ ಮೇಲೆ ಕೆತ್ತಿ ಅದನ್ನು ದಾಖಲಿಸ್ತಿದಂತ. ಅಂದರೆ ಅವಾಗ ಭಾಷೆ ಚಿತ್ರಕಲೆ ಅವಾಗ ಹುಟ್ಟೈತಿ. ಭಾಷೆ ಹುಟ್ಟೋಕ್ಕಿಂತ ಮುಂಚೆ ಅದನ್ನು ನೀವೆಲ್ಲ ಸದುಪಯೋಗ ತಗೋರಿ ಅಂತ ಹೇಳಿ ಈ ಸೌಂದರ್ಯವನ್ನು ಎಲ್ಲರೂ ಪ್ರಕೃತಿ ಸೌಂದರ್ಯವನ್ನು ಉಳಿಸಿ